ಎಸ್, ಲೆಟ್ಸ್ ಕಂಟಿನ್ಯೂ. ಮುಂದೆ ನೋಡಿ, ನಾವೆಲ್ಲಿ ತನಕ ನೋಡಿದ್ವಿ ಅಂತ ನೆನಪಿದೆ ಅಲ್ವಾ? ಕೀ ಇನ್ಸ್ಟಿಟ್ಯೂಷನ್ಸ್ ತನಕ ಆಗಿತ್ತು. ಅಂದರೆ ಅದು ಯಾವ ಟಾಪಿಕ್ ನಂಟರಲ್ಲಿ ಬರೋದು ಹಿಂದೆ ನೆನಪು ಮಾಡ್ಕೊಳ್ಳಿ, ರಿಕಾಲ್ ಮಾಡಿ ಒಂದು ಸಾರಿ ಎಲ್ಲಿ ತನಕ ಆಗಿದೆ ಅಂತ. ಇಲ್ಲಿ ತನಕ ಸೋಷಿಯಲ್ ಅಕೌಂಟಬಿಲಿಟಿ ಇದೆಲ್ಲ ಬರೋದು ಯಾವುದರಲ್ಲಿ? ಸಿವಿಲ್ ಸೊಸೈಟಿ. ಇಷ್ಟೆಲ್ಲ ಆಗಿದೆ. ನೆಕ್ಸ್ಟ್ ಬರೋದು ನೋಡಿ, ಗವರ್ನೆನ್ಸ್ ಚಾಲೆಂಜಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಬೇರೆ ಬೇರೆ ಡೆವಲಪ್ಮೆಂಟ್ ಇಂಡಸ್ಟ್ರಿಗಳ ಪಾರ್ಟ್ಗಳನ್ನು ನೋಡಿದ್ದೀವಿ. ಅಂದರೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಬೇರೆ ಯಾರ್ಯಾರ ಅವಶ್ಯಕತೆ ಇದೆ ನಮಗೆ? NGOಗಳು, SHGಗಳು, ಡೋನರ್ಸು, ಇವೆಲ್ಲ ಬೇಕು ನಮಗೆ. ಆದರೆ ಈಸಿಯಾಗೆಲ್ಲ ಆಗಿಬಿಡುತ್ತಾ ಒಂದೇ ಸಾರಿ? ಅವರಿಗೆ ಕೆಲಸ ಕೊಟ್ಟು ಮಾತ್ರಕ್ಕೆ ಮುಗಿದು ಬಿಡುತ್ತಾ ಎಲ್ಲ ಸಮಸ್ಯೆ? ಹಾಗಾಗೋದಿಲ್ಲ. ತುಂಬ ಚಾಲೆಂಜಸ್, ಸವಾಲುಗಳಿರುತ್ತೆ, ಇಶ್ಯೂಸ್ಗಳು ಎದುರಾಗುತ್ತೆ. ಯಾವ್ಯಾವ ಇಶ್ಯೂಗಳು ಅಂತ ನೋಡ್ತಾ ಹೋಗೋಣ. NGO ಅಕೌಂಟೆಬಿಲಿಟಿ ಕ್ರೈಸಿಸ್. NGOಗಳು ತಮ್ಮ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಿಸುತ್ವಾ ಅನ್ನುವಂಥ ಪ್ರಶ್ನೆ. ಯಾಕೆ ಇಲ್ಲಿ ಸಮಸ್ಯೆ ಇದೆ ಅಂತಂದರೆ, ಕೆಲವೊಂದು NGOಗಳು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಆದರೆ ಕೆಲವೊಂದು ಕಡೆ ರೆಗ್ಯುಲೇಷನ್, ಅವುಗಳನ್ನು ಸರಿಯಾಗಿ ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅವರ ಆಡಿಟಿಂಗ್ ಅಂತಂದರೆ ಬಂದಿರುವಂಥ ಹಣ ಎಲ್ಲಿ ಹೇಗೆ ಖರ್ಚಾಯಿತು ಅನ್ನುವಂಥದ್ದನ್ನು ಅವರು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಆಡಿಟಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತು ಫಂಡಿಂಗ್ ಹೇಗೆ ಬರ್ತಾ ಇದೆ? ಕೆಲವೊಂದು ಸಾರಿ ನಮಗೆ ನ್ಯಾಯಯುತವಾದಂತಹ ಮೂಲಗಳಿಂದ ಬಂದಿದೆ ಅಂತ ಅನಿಸುತ್ತೆ. ಆದರೆ ಆ್ಯಕ್ಚುಲಿ ಫಂಡಿಂಗು ಬೇರೆ ಯಾರೋ ಕೊಟ್ಟು ತಮಗೆ ಬೇಕಾಗಿರೋದನ್ನು ಮಾಡ್ಕೊಳ್ತಾ ಇರ್ಬೋದು. ಒಪ್ಯಾಕ್. ಇನ್ಫಾರ್ಮಲ್ ಸ್ಟ್ರಕ್ಚರ್ಸ್ ಅಂತಂದರೆ ಮೊದಲೇ ಹೇಳಿದ್ವಲ್ವಾ, ನೀತಿ ನಿರ್ವಹಣೆಗಳನ್ನು ಸರಿಯಾದ ದಿಕ್ಕಿನ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ವ್ಯವಸ್ಥಿತವಾಗಿ ಯಾವುದೇ ಕಾರ್ಯವಿಧಾನಗಳಿರೋದಿಲ್ಲ. ಇನ್ಫಾರ್ಮಲ್ ಆಗಿ ಯಾರ್ಯಾರು ಹೇಗೇಗೋ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಾಗಿರುತ್ತೆ ಎಷ್ಟೋ NGOಗಳಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ ಫಂಡ್ಗಳು ಮಿಸ್ಯೂಸ್ ಆಗುತ್ತೆ, ಪಬ್ಲಿಕ್ ಟ್ರಸ್ಟ್ ಲಾಸ್ ಆಗುತ್ತೆ, ಜನರು ಇಟ್ಟಿರುವಂಥ ನಂಬಿಕೆ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಪಾಲಿಸಿ ಸಸ್ಪಿಷನ್. ಈಗ ಈ NGOಗಳ ಜೊತೆ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟ್ರೆ ಆವಾಗ ಸರ್ಕಾರ ಮತ್ತು NGOಗಳು ಎರಡರ ನಡುವೆ ಯಾವ ರೀತಿ ಸಂಬಂಧ ಇರಬಹುದು, ಕುತಂತ್ರಗಳೇನಾದರೂ ನಡೀತಾ ಇರಬಹುದಾ, ಈ ಥರ ಸಂಶಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಫಂಡಿಂಗಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು NGOಗಳಿಗೆ ಸರ್ಕಾರ ಮೊದಲಿಂದ ಕೆಲವೊಂದು NGOಗಳನ್ನು ಬ್ಯಾನ್ ಮಾಡಿದೆ. ಯಾಕಂತಂದರೆ ಆ NGOಗಳಿಗೆ ಫಂಡಿಂಗ್ ಬರ್ತಾ ಇರೋದು ಬೇರೆ ಯಾರೋ ದುಷ್ಕರ್ಮಿಗಳಿಂದ. ಅವಾಗೇನಾಗುತ್ತೆ, ಆ ದುಷ್ಕರ್ಮಿಗಳು ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ತರಬಹುದು, ಮತ್ತು ಪಾಲಿಸಿ ಮೇಲೆ ಪರಿಣಾಮವನ್ನು ಬೀರಬಹುದು. ಮತ್ತು ಪೊಲಿಟಿಕಲ್ ಇಂಟರ್ಫರೆನ್ಸ್ ಅಲಿಗೇಷನ್ಸ್. ಎಷ್ಟೋ ಸಾರಿ NGOಗಳಿಂದ ರಾಜಕೀಯದಲ್ಲಿ ಅವರ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ, ಇವರ ಹಿಂದೆ ಬೇರೆಯವರ ಕೈವಾಡ ಇದೆ ಅನ್ನೋದನ್ನು ಸಹ ಸಾಬೀತು ಮಾಡಿದ್ದಾರೆ. ಸೊ ಎಕ್ಸಾಂಪಲ್ ನೋಡಿ, FCRA ರಿಲೇಟೆಡ್ ಸ್ಕ್ರೂಟಿನಿ ಆಫ್ ಸೆವೆರಲ್ NGOs. FCRA ಅಂತಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ. NGOಗಳಿಗೆ ಯಾರಿಂದ ಹಣ ಬರ್ತಾ ಇದೆ, ಎಷ್ಟು ಬರಬೇಕು, ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಇರುವಂಥ ಒಂದು ಆ್ಯಕ್ಟು. ಬರಬೇಕಾದ್ರೆ ಏನೇನು ಇರಬೇಕು, ರಿಸ್ಟ್ರಿಕ್ಷನ್ಸು, ರೂಲ್ಸ್ ಏನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವಂಥ ಆ್ಯಕ್ಟು FCRA. ಇದನ್ನು ಆನ್ಸರ್ ರೈಟಿಂಗಲ್ಲಿ ನಾವು ನೋಡಬೇಕು, ಈ ಆ್ಯಕ್ಟ್ ಬಗ್ಗೆ ಏನೇನು ಇದೆ, ಹೇಗೆ ಅದನ್ನು ನಾವು ರಿಪ್ರೆಸೆಂಟ್ ಮಾಡಬೇಕು ಅಂತ ಅಲ್ಲಿ ನೋಡೋಣ. ಸೊ ಗವರ್ನೆನ್ಸ್ ಡೈಲೆಮಾ ಏನಂತಂದರೆ, ರೆಗ್ಯುಲೇಷನ್ ಕಡೆ ಫೋಕಸ್ ಮಾಡಬೇಕಾ ಅಥವಾ ಫ್ರೀಡಮ್ ಆಫ್ ಅಸೋಸಿಯೇಷನ್, ಯಾವುದೇ ಕಡೆ ಫೋಕಸ್ ಮಾಡೋದು? ಒಂದು NGOಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟರೆ ಎಲ್ಲಿಂದ ಬೇಕಾದರೂ ಫಂಡ್ ತೊಗೊಳ್ಳಿ, ಹೇಗೆ ಬೇಕಾದರೂ ಕೆಲಸ ಮಾಡಿ ಅಂತ ಫ್ರೀಡಮ್ ಆಫ್ ಅಸೋಸಿಯೇಷನ್ ಕೊಟ್ಬಿಟ್ರೆ ಆವಾಗ ಫ್ರೀಡಮನ್ನು ಮಿಸ್ಯೂಸ್ ಮಾಡ್ಕೋಬಹುದು. ಅದೇ ಓವರ್ ರೆಗ್ಯುಲೇಷನ್ ಆಗಿಬಿಟ್ರೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೂ ಸಾಧ್ಯ ಆಗದೆ ಇರಬಹುದು NGOಗಳ ಹತ್ರ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಆ ಡೈಲೆಮಾದಲ್ಲಿ ಯಾವಾಗಲೂ ಇರುತ್ತೆ ಗವರ್ನೆನ್ಸ್ ಅಥವಾ ಗವರ್ನಮೆಂಟ್. ಮುಂದೆ ನೀವು ಒಂದು DC ಆದಾಗ ಇಲ್ಲಿ ಸಿಲೆಬಸ್ ಓದೋ ಥರ ಅಲ್ಲ, ಪ್ರಾಕ್ಟಿಕಲ್ ಆಗಿ ಇದರ ಅವಾಗ ಸಮಸ್ಯೆಗಳೇ ಬೇರೆ ಇರುತ್ತೆ. ಪವರ್ ಇರುತ್ತೆ ಅಂತ ಅಂದ್ಕೊಳ್ತೀರಿ ನೀವು, ಆದರೆ ಪವರ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಹಾಗಾಗಿ ರೆಗ್ಯುಲೇಷನ್ ಮತ್ತು ಫ್ರೀಡಮ್ ಎರಡರ ನಡುವೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಇನ್ನು ಫ್ರಾಗ್ಮೆಂಟೆಡ್ ಡೆವಲಪ್ಮೆಂಟ್ ಅಪ್ರೋಚ್. ಇಲ್ಲೇನಾಗುತ್ತೆ, ಡಿಫರೆಂಟ್ NGOs ವರ್ಕಿಂಗ್ ಸಪ್ರೇಟ್ಲಿ ವಿತೌಟ್ ಕೋಆರ್ಡಿನೇಷನ್. ಯಾವುದೋ ಒಂದು ABC ಅನ್ನುವಂಥ NGO ಇದೆ, ಅದು ಯಾವುದ್ರ ಮೇಲೆ ಕೆಲಸ ಮಾಡ್ತಾ ಇದೆ? ಎಜುಕೇಷನ್ ಸೆಕ್ಟರು ಅಂತ ಇಟ್ಕೊಳ್ಳಿ, ಎಜುಕೇಷನ್. ಇದಾದಮೇಲೆ EFG
ಇನ್ನೊಂದು ಇದೆ NGO. ಅದು ಯಾವ್ದ ಮೇಲೆ ಕೆಲಸ ಮಾಡ್ತಾ ಇದೆ? ಚೈಲ್ಡ್ ಹೆಲ್ತ್, ಇದ್ರ ಮೇಲೆ ಕೆಲಸ ಮಾಡ್ತಾ ಇದೆ. ಏನಾಗ್ತಾ ಇದೆ, AVC ಅನ್ನೋದು ಬರೀ ಎಜುಕೇಷನ್ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. ಆದರೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಬೇಕು ಅಂತಂದರೆ ಅವರಿಗೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಂದರೆ EFG ಅನ್ನೋದು ಕೇವಲ ಚೈಲ್ಡ್ ಹೆಲ್ತ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದೆ. ಹೆಲ್ತ್ ಇದ್ರೆ ಸಾಕಾಗೋದಿಲ್ಲ, ಹೆಲ್ದಿಯಾಗಿರೋ ಮಕ್ಕಳು ಶಿಕ್ಷಣ ಪಡ್ಕೋಬೇಕು. ಸೊ ಒಬ್ಬರು ಇನ್ನೊಬ್ಬರಿಗೆ ಸಹಕಾರ ನೀಡಬೇಕು. ಕೋಆರ್ಡಿನೇಷನ್ ಇಲ್ಲದೆ ಇದ್ದರೆ, ಬರೀ ಫ್ರ್ಯಾಗ್ಮೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದರೆ ಆವಾಗ ದೊಡ್ಡ ಪ್ರಮಾಣದ ಬದಲಾವಣೆ ಆಗೋದಿಲ್ಲ. ಮತ್ತು ಕೆಲವು ಕಡೆ ಏನಾಗುತ್ತೆ, ABC ಅನ್ನೋದು ಎಜುಕೇಷನ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ, EFG ಸಹ ಎಜುಕೇಷನ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ, ಹೆಲ್ತನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಂದರೆ ಡ್ಯೂಪ್ಲಿಕೇಶನ್ ಆಫ್ ಎಫರ್ಟ್ ಅಂತ ಕರಿತೇವೆ. ಇನ್ನೊಂದು ಏಜೆನ್ಸಿ, ಇನ್ನೊಂದು NGO ಏನು ಮಾಡ್ತಾ ಇದೆಯೋ ಅದೇ ಕೆಲಸವನ್ನು ಈ NGO ಸಹ ಮಾಡ್ತಾ ಇರುತ್ತೆ. ಆ ಒಂದು ವಿಭಾಗದಲ್ಲಿ ಕೆಲಸ ಆಗ್ತಾ ಇದೆ ಆಲ್ರೆಡಿ, ಅಂದರೆ ಹೆಲ್ತ್ ನೆಗ್ಲೆಕ್ಟ್ ಆಗ್ತಾ ಇದೆ. ಸೊ ಆ ಡ್ಯೂಪ್ಲಿಕೇಶನ್ ಪ್ರಾಬ್ಲಮ್ಮು. ರಿಸೋರ್ಸ್ ವೇಸ್ಟೇಜ್, ಹ್ಯೂಮನ್ ರಿಸೋರ್ಸ್ ಇರಬಹುದು ಅಥವಾ ಫಿನಾನ್ಷಿಯಲ್ ರಿಸೋರ್ಸ್ ಇರಬಹುದು. ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ರಿಸೋರ್ಸನ್ನು, ಹೇಗೆ ಅದನ್ನು ಮೊಬಿಲೈಸ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತಹ ಈ ಚಿಂತನೆಗಳನ್ನು ಅಷ್ಟು ಚೆನ್ನಾಗಿ ನಿರ್ವಹಿಸಲಿಕ್ಕಾಗದೇ ಇದ್ದರೆ ಮುಂದೆ ಕಷ್ಟ ಆಗುತ್ತೆ, ರಿಸೋರ್ಸ್ ವೇಸ್ಟ್ ಆಗುತ್ತೆ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಕನ್ಫ್ಯೂಷನ್, ಆಡಳಿತ ನಿರ್ವಹಣೆ. NGOಗಳ ಒಳಗಡೆನೇ ಒಂದು ವ್ಯವಸ್ಥೆ ಬೇಕು, ಸ್ಟ್ರಕ್ಚರ್ ಬೇಕು ಅಲ್ವಾ, ಸಿಸ್ಟಮ್ ಇರಬೇಕು. ಹಾಗಿಲ್ಲದೆ ಇದ್ದರೆ ಯಾರು ಏನನ್ನು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಕ್ಲಾರಿಟಿ ಇರೋದಿಲ್ಲ, ವೇಗ್ನೆಸ್ ಅಲ್ವಾ, ಅದು ಶುರು ಆಗಿಬಿಟ್ರೆ ಅಸ್ತವ್ಯಸ್ತ ಆಗುತ್ತೆ. ಫ್ರ್ಯಾಗ್ಮೆಂಟೆಡ್ ಡೆವಲಪ್ಮೆಂಟ್ ಅಪ್ರೋಚ್ ಮತ್ತೊಂದು ಪ್ರಾಬ್ಲಮ್ಮು. ನೆಕ್ಸ್ಟ್ ಬರೋದು ಕೆಪಾಸಿಟಿ ಕನ್ಸ್ಟ್ರೇಂಟ್. ಎಷ್ಟೋ ಆರ್ಗನೈಸೇಷನ್ಗಳಿಗೆ, ಮೆನಿ ಗ್ರಾಸ್ ರೂಟ್ಸ್ ಆರ್ಗನೈಸೇಷನ್ ಲ್ಯಾಕ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್. ಈಗ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ನಿಮಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿರಬಹುದು, ನೀವು ಒಳ್ಳೆಯವರು ಅಂತ ನನಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ. ಒಳ್ಳೆಯತನದಿಂದ ಸಮಾಜ ಉದ್ಧಾರ ಮಾಡಲಿಕ್ಕಾಗೋದಿಲ್ಲ. ಒಳ್ಳೆತನದ ಜೊತೆ ನಿಮಗೆ ಸ್ಕಿಲ್ಸ್ ಇರಬೇಕು, ನಾಲೆಜ್ ಇರಬೇಕು, ಬುದ್ಧಿವಂತಿಕೆ ಇರಬೇಕು. ಒಳ್ಳೆಯವರು ತುಂಬ ಜನ ಆಲ್ರೆಡಿ ಇದ್ದಾರೆ. ಒಳ್ಳೆತನದ ಜೊತೆ ಬುದ್ಧಿವಂತಿಕೆ ಇದ್ದರೆ ಮಾತ್ರ ಏನಾದರೂ ಮಾಡಲಿಕ್ಕಾಗುತ್ತೆ. ಬರೀ ಒಳ್ಳೆಯವರಾಗಿದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಒಳ್ಳೆತನ ಒಂದು ಗುಣ ಅಷ್ಟೇ, ಸ್ಕಿಲ್ ಅಲ್ಲ ಅದು. ಯಾರು ಬೇಕಾದರೂ ಒಳ್ಳೆಯವರಾಗ್ಬೋದು ಯಾವ ಸಂದರ್ಭದಲ್ಲಿ. ಅದರ ಸ್ಕಿಲ್ ಗಳಿಸೋದು, ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋದು. ಪದೇ ಪದೇ ಯಾಕೆ ಹೇಳ್ತಿರ್ತೇನೆ ಹೇಳಿ ನಿಮಗೆ, ಇಂಗ್ಲೀಷ್ ಕಲ್ತವರಿಗೆ ಅಷ್ಟು ರಿಸೋರ್ಸ್ಗಳಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಥಿಂಕ್ ಮಾಡಬಹುದು. ಒಂದು ಭಾಷೆ ಕಲಿಯೋದ್ರಿಂದ ಬರೀ ಒಂದು ಕಮ್ಯುನಿಕೇಷನಿಗೆ ಮಾತ್ರ ಹೆಲ್ಪ್ ಆಗೋದಿಲ್ಲ, ಎಷ್ಟೆಷ್ಟೋ ದಾರಿಗಳು ನಿಮ್ಗೆ ತೆಗೆದುಕೊಳ್ತಾ ಹೋಗುತ್ತೆ, ಓಪನ್ ಆಗುತ್ತೆ. ಹಾಗಾಗಿ ಎಕ್ಸ್ಪರ್ಟೈಸ್, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಬೇಕು. AI ಯೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಬೇಕು. ಡೇಟಾ ಮ್ಯಾನೇಜ್ಮೆಂಟ್, ಇರುವಂತಹ ಮಾಹಿತಿಯನ್ನು ಎಲ್ಲಿ ಹೇಗೆ ನಾವು ಉಪಯೋಗಿಸ್ಕೊಳ್ಳೋದು. ಫಿನಾನ್ಷಿಯಲ್ ಸಿಸ್ಟಮ್ಸ್ ಅಲ್ವಾ, ಆಡಳಿತ ವ್ಯವಸ್ಥೆಯಲ್ಲಿ ಹಣಕಾಸು ಹೇಗೆ ನಿರ್ವಹಿಸೋದು. ಪ್ರೊಫೆಷ್ನಲ್ ಸ್ಟಾಫ್, ಇದೆಲ್ಲ ಇದ್ದರೆ ಮಾತ್ರ ಚೆನ್ನಾಗಿ ಆಡಳಿತವನ್ನು ನಿರ್ವಹಿಸ್ಲಿಕ್ಕಾಗೋದು. ಆದರೆ ಎಷ್ಟು ಆರ್ಗನೈಸೇಷನ್ಗಳಲ್ಲಿ ಇದಿಲ್ಲ. ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾರೆ, ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ, ಡೇಟಾ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿಲ್ಲ, ಸರಿಯಾದ ಹಣಕಾಸಿನ ವ್ಯವಸ್ಥೆಗಳಿಲ್ಲ, ಸ್ಟಾಫ್ಸ್ಗಳು ಪ್ರೊಫೆಷ್ನಲ್ ಆಗಿಲ್ಲ, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ತಾ ಇರೋದು, RCB CSK ಇಂಥ ವಿಷಯಗಳಿಗೆ ಜಗಳ ಮಾಡ್ತಾ ಇದ್ದರೆ, ಅಥವಾ IPL, ಬಿಗ್ ಬಾಸು ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ನೀವು ಬೇರೆ ಲೆವೆಲಿಗೆ ಹೋಗೋದು ಯಾವಾಗ? ಸೊ ಅಂಥ ಸ್ಟಾಫ್, ಅದು ಬರೀ ಇಲ್ಲಿ ಮಾತ್ರ ಹೇಳ್ತಾ ಇರೋದಲ್ಲ, ನಮ್ಮ ಸ್ನೇಹಿತ ವರ್ಗದವ್ರು ಇರ್ತಾರಲ್ವ, ನಮ್ಮ ಸುತ್ತಮುತ್ತಲಿನವರು, ಅವರು ಯಾವ ರೀತಿ ಇದ್ದಾರೆ ಅಂತ ನೋಡ್ಕೊಳ್ಳಿ. ನಿಮ್ಮನ್ನು ಅದೇ ಲೆವೆಲಲ್ಲಿ ಇಡ್ತಾ ಇದ್ದಾರೆ ಅಂತಂದರೆ ಆದಷ್ಟು ಬೇಗ ಮೇಲೆ ಬನ್ನಿ, ಇಲ್ದ್ರೆ ನೀವು ಅಲ್ಲೇ ಅವ್ರ ಜೊತೆ ಇರಬೇಕಾಗತ್ತೆ. ಪ್ರೊಫೆಷ್ನಲ್ಸ್ ಜೊತೆ ಇದ್ದರೆ ನಿಮ್ಮ ಮೈಂಡ್ ಸೆಟ್ ಆ ಥರ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ NGOಗಳಲ್ಲೂ ಅದೇ ಸಮಸ್ಯೆ ಇರೋದು, ಪ್ರೊಫೆಷ್ನಲ್ಸ್ ಇಲ್ಲ, ಎಲ್ಲ ರ್ಯಾಂಡಮ್ ಆಗಿ ಹೇಗೇಗೋ ನಡೀತಾ ಇರುತ್ತೆ. ಇನ್ನು SHGಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಚಾಲೆಂಜಸ್ ಇದೆ? SHGಗಳು ನೆನಪು ಮಾಡ್ಕೊಳ್ಳಿ, ವುಮೆನ್ಸ್ ಜಾಸ್ತಿ ಇರ್ತಾರೆ ಮತ್ತು ವಾಲಂಟರಿ ಆಗಿರುತ್ತೆ. ಓಕೆನಾ? ಚಾಲೆಂಜ್ ನೋಡಿ, ಪುವರ್ ಫಿನಾನ್ಷಿಯಲ್ ಲಿಟ್ರಸಿ. ಈಗ ಮಹಿಳೆಯರು ಒಂದು ಸ್ವಸಹಾಯ ಸಂಘವನ್ನು ಪ್ರಾರಂಭ ಮಾಡಿದ್ದಾರೆ, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಆಗಿದೆ. ಆದರೆ ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ನಿರ್ವಹಿಸೋದು, OTP ಅಂದರೆ ಏನು, ಯಾರಿಗೆ OTP ಕೊಡಬಹುದು, ಯಾರಿಗೆ ಕೊಡಬಾರ್ದು ಅಲ್ವಾ, ಪಾಸ್ಬುಕ್ಕು ಅಥವಾ ಮೊಬೈಲ್ ಆ್ಯಪ್ಗಳನ್ನು ಹೇಗೆ ನಿರ್ವಹಿಸೋದು, ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗನ್ನು ಹೇಗೆ ನಾವು ನೋಡ್ಕೊಳ್ಳೋದು. ಸೊ ಈ ಥರ ಫಿನಾನ್ಷಿಯಲ್ ಲಿಟ್ರಸಿ ಇರಬೇಕು, ಬ್ಯಾಂಕಿಂಗ್ ಡಿಜಿಟಲ್ ಲಿಟ್ರಸಿ ಇರಬೇಕು.
ಇಲ್ಲದೇ ಇದ್ದರೆ ಅವರ ಹಣ ದುರುಪಯೋಗ ಆಗಬಹುದು ಅಥವಾ ಲೋನ್ ಡಿಸ್ಟ್ರೆಸ್ಸಿಗೆ ಸಿಲುಕಬಹುದು ಅವರು. ಸೊ ಪುವರ್ ಫಿನಾನ್ಷಿಯಲ್ ಲಿಟ್ರಸಿ ಒಂದು ಪ್ರಾಬ್ಲಮ್. ಇನ್ನು ಎಲೀಟ್ ಕ್ಯಾಪ್ಚರ್ ಅಂತಂದರೆ ಒಂದು SHG ಇದೆ ಅಂತ ಇಟ್ಕೊಳ್ಳೋಣ. 10 ಜನ ಇದ್ದಾರೆ ಟೋಟಲ್. ಅದರಲ್ಲಿ 10 ಜನರಲ್ಲಿ 9 ಅಥವಾ ಬೇಡ ಒಂದು 7 to 8 ಏನಿದ್ದಾರೆ ಎಲೀಟ್ ಪೀಪಲ್ ಅಥವಾ ಅಪ್ಪರ್ ಕಾಸ್ಟ್ ಇದ್ದಾರೆ. 2 to 3 ಏನಿದ್ದಾರೆ ಮಾರ್ಜಿನಲೈಸ್ ಸೆಕ್ಷನ್ ಅವರು ಇದ್ದಾರೆ. ಈಗೇನಾಗುತ್ತೆ, ಈ ಮೆಜಾರಿಟಿ ಇದ್ದಾರಲ್ವಾ, ಇವರು ತಮಗೆ ಬೇಕಾಗಿರೋದನ್ನು ಮಾತ್ರ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಹೋಗ್ತಾರೆ. ಈ ಮಾರ್ಜಿನಲೈಸ್ ಸೆಕ್ಷನ್ ಅವರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇರೋದಿಲ್ಲ. ಹೆಸರಿಗಿರ್ತಾರೆ ಅವರು SHGಯಲ್ಲಿ, ಆದರೆ ಅವರನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇರ್ತಾರೆ ಡಿಸಿಷನ್ ಮೇಕಿಂಗ್ನಲ್ಲಿ. ಇನ್ನು ವೀಕ್ ಮಾರ್ಕೆಟ್ ಲಿಂಕೇಜ್. SHGಗಳು ಬಿಸ್ನೆಸ್ಸನ್ನು ಪ್ರಾರಂಭಿಸ್ತವೆ, ಆದರೆ ಇವತ್ತು ಈಗಿನ ಕಾಲದಲ್ಲಿ ಸರ್ವೈವ್ ಆಗಬೇಕು ಅಂತಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ತಿಳ್ಕೊಳ್ಳೇಬೇಕು. ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇರಬಹುದು, ಆದರೆ ಮಾರ್ಕೆಟಿಂಗ್ನಲ್ಲಿ ನೀವು ಫೇಲ್ ಆದರೆ ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಆದರೂ ಸೇಲ್ ಆಗೋದಿಲ್ಲ, ಆದಾಯ ಬರೋದಿಲ್ಲ. ಸೊ ವೀಕ್ ಮಾರ್ಕೆಟ್ ಲಿಂಕೇಜ್ ಇಲ್ಲದೆ ಇದ್ದರೆ ಇನ್ಕಮ್ ಕಡಿಮೆ ಆಗುತ್ತೆ, ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ. ಇನ್ನು ಡಿಪೆಂಡೆನ್ಸಿ ಆನ್ ಸಬ್ಸಿಡಿ ಅಲ್ವಾ, ಸರ್ಕಾರದಿಂದ ಸಬ್ಸಿಡಿಗಳು ಬರುತ್ತೆ. ಆ ಸಬ್ಸಿಡಿಗಳ ಮೇಲೆ ಮಾತ್ರ ಡಿಪೆಂಡ್ ಆಗಿಬಿಟ್ರೆ ಮುಂದೆ ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರವಾಗಿ ತಮ್ಮ ಕಾಲ ಮೇಲೆ ನಿಲ್ತ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಸೊ ಇದಿಷ್ಟು SHGಗಳಿಗೆ ಸಂಬಂಧಪಟ್ಟ ಚಾಲೆಂಜಸ್. ಇನ್ನು ಬ್ಯೂರೋಕ್ರಾಟಿಕ್ ಚಾಲೆಂಜಸ್ ಏನು? ಎಕ್ಸೆಸಿವ್ ಪ್ರೊಸೀಜರಲ್ ಕಂಟ್ರೋಲ್. ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಕ್ಕೂ ಒಂದು ಲೈಸೆನ್ಸ್ ಬೇಕು, ಪರ್ಮಿಷನ್ ಬೇಕು, ಸರ್ಟಿಫಿಕೇಟ್ ಬೇಕು, ಕಾಗದ ಪತ್ರಗಳ ಒಂದು ದೊಡ್ಡ ಹೊರೆ, ಇದೆಲ್ಲ ಕೊಡಬೇಕು ಅಂತಂದರೆ ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ. ಪ್ರತಿದಿನ ಅಲೆದಾಡ್ತಾ ಇರಲಿಕ್ಕೆ ಆಗೋದಿಲ್ಲ. ಸೊ ಪ್ರೊಸೀಜರಲ್ ಕಂಟ್ರೋಲ್ ಎಕ್ಸೆಸಿವ್ ಆಗಿಬಿಟ್ಟಿದೆ. ಮತ್ತು ಅದೆಲ್ಲ ತಂದುಕೊಟ್ಟ ಮೇಲೂ, ಎಲ್ಲ ಲೈಸೆನ್ಸು ಸರ್ಟಿಫಿಕೇಟ್ ಕೊಟ್ಟ ಮೇಲೂ ಅಪ್ರೂವಲ್ ಅಷ್ಟು ಸುಲಭವಾಗಿ ಆಗೋದಿಲ್ಲ, ಡಿಲೇ ಆಗ್ತಾ ಇರುತ್ತೆ. ನೆಕ್ಸ್ಟ್ ಪುವರ್ ಕೋಆರ್ಡಿನೇಷನ್. ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಜೊತೆ ಸರಿಯಾಗಿ ಸಂಪರ್ಕ ಇಟ್ಕೊಂಡಿರೋದಿಲ್ಲ, ಕೋಆರ್ಡಿನೇಷನ್ ಇರೋದಿಲ್ಲ. ಮತ್ತು ಮೊದಲೇ ನೋಡಿದ್ದೀವಿ ಟಾಪ್ ಡೌನ್ ಗವರ್ನೆನ್ಸ್ ಮೈಂಡ್ಸೆಟ್. ಟಾಪಲ್ಲಿ ಇರ್ತಾರೆ, ತಾವು ಹೇಳಿದ್ದೇ ಆಗಬೇಕು. ಬಾಟಮ್ನಲ್ಲಿ ಯಾರಿದ್ದಾರೆ ಅವರಿಗೇನು ಸಮಸ್ಯೆ ಇದೆ ಅಂತ ಕೇರ್ ಮಾಡೋದಲ್ಲ. ನಾವು ಟಾಪಲ್ಲಿದ್ದೇವೆ, ನಾವು ಹೇಳಿದ್ದನ್ನು ಫಾಲೋ ಮಾಡಲಿ. ಟಾಪ್ ಡೌನ್ ಗವರ್ನೆನ್ಸ್ ಮೈಂಡ್ಸೆಟ್ ಇದೆಯಲ್ವಾ, ಇದರಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇನ್ನು ಡಿಜಿಟಲ್ ಡಿವೈಡ್ ಅಲ್ವಾ, ಡಿಜಿಟಲ್ ಗವರ್ನೆನ್ಸ್ ಇನಿಷಿಯೇಟಿವ್ಗಳೇನೋ ಬಂದಿದೆ, ಆದರೆ ವಯಸ್ಸಾದವರು ಅದನ್ನು ಹೇಗೆ ನಿರ್ವಹಿಸೋದು, ಹೊಸ ಡಿವೈಸ್ಗಳನ್ನು ಹೇಗೆ ಅವರು ಅಂದರೆ ಅದನ್ನು ಉಪಯೋಗಿಸೋದು, ಅವರಿಗೆ ಹೇಗೆ ತಿಳಿಸೋದು, ಅದನ್ನು ಟ್ರೈಬಲ್ ಪಾಪ್ಯುಲೇಷನ್ಗಳಿಗೆ ಇದನ್ನು ಹೇಗೆ ತಲುಪಿಸೋದು. ಪೂವರ್ ವುಮೆನ್ ಇರ್ತಾರೆ, ಮೊಬೈಲನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಸ್ಮಾರ್ಟ್ ಫೋನನ್ನು ತೆಗೆದುಕೊಳ್ಳಿಕ್ಕೆ ಆಗದೇ ಇರಬಹುದು. ರಿಮೋಟ್ ರೀಜನ್ಗಳಲ್ಲಿ ನೆಟ್ವರ್ಕೇ ಇರೋದಿಲ್ಲ ಅಲ್ವಾ. ವೆಲ್ಫೇರ್ ಡೆಲಿವರಿಗೆ ಈಗೆಲ್ಲ OTP ಕೇಳ್ತಾ ಇದ್ದಾರೆ, ಎಷ್ಟೋ ಕಡೆ ಅಥೆಂಟಿಕೇಶನ್ ಆಗೋದೇ ಇಲ್ಲ, OTP ಬರೋದೇ ಇಲ್ಲ. ಈಗ ನೋಡಿ ಗ್ಯಾಸಿಗೆ ನೀವು ನೋಡಿರ್ಬೋದು, ನಮ್ಮ ರಾಜ್ಯದಲ್ಲಿ ಅಥವಾ ತುಂಬ ಕಡೆ ಈ ಸಮಸ್ಯೆ ಬರ್ತಾ ಇದೆ. LPG ಗ್ಯಾಸ್, ಅದಕ್ಕೆ OTP ಕೇಳ್ತಾರೆ, ಆದರೆ ಹಳ್ಳಿಗಳಲ್ಲಿ OTP ಬರೋದೇ ಇಲ್ಲ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಎಷ್ಟೋ ಜನ ಗ್ಯಾಸ್ ತಗೊಳ್ಳಿಕ್ಕಾಗದೆ ವಾಪಸ್ ಬರ್ತಾ ಇದ್ದಾರೆ. ಸೊ ಈ ಸಮಸ್ಯೆಗಳು ಪ್ರತಿದಿನ ಕಾಡ್ತಾ ಇದೆ ಹಳ್ಳಿಗಳಲ್ಲಿ. ಹೀಗಾಗಿ ಇಂಥ ಕಡೆ ಈಗ ಡಿಜಿಟಲ್ ಗವರ್ನೆನ್ಸ್ ಅಂತ ನಾವು ಹೇಗೆ ಹೇಳಿಬಿಡೋದು, ಈ ಗವರ್ನೆನ್ಸ್ ಅಂತ ಹೇಳ್ತೇವೆ, ಆದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಈ ಸಮಸ್ಯೆಗಳು ಇದೆ. ಇದನ್ನು ಹೇಗೆ ನಿಭಾಯಿಸೋದು ಅಲ್ವಾ. ಸೊ ಇಷ್ಟು ಸಮಸ್ಯೆಗಳಿದೆ. ಇನ್ನು ಸರ್ಕಾರ ಏನೇನು ಮಾಡ್ತಾ ಇದೆ ಹಾಗಾದರೆ ಗವರ್ಮೆಂಟ್ ಪಾಲಿಸಿ ರಿಫಾರ್ಮ್ ಇನಿಷಿಯೇಟಿವ್ಗಳನ್ನು ನೋಡೋದಾದರೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM ಅಂತ ಕರಿತೇವೆ. ಇದರಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ನಲ್ಲಿ ಬರೋದು. ಏನಿದು ಆಬ್ಜೆಕ್ಟಿವ್ ಏನಿದ್ರದ್ದು, SHGಗಳ ಮೂಲಕ ಪವರ್ಟಿ ರಿಡಕ್ಷನ್ ಮಾಡೋದು. ಫೋಕಸ್ ಮಾಡಿರೋದು ಯಾವುದ್ರ ಮೇಲೆ, ವುಮೆನ್ ಎಂಪವರ್ಮೆಂಟ್ ಮೇಲೆ. ಕಮ್ಯುನಿಟಿ ಇನ್ಸ್ಟಿಟ್ಯೂಷನ್ಗಳನ್ನು ಜಾಸ್ತಿ ಸ್ಥಾಪನೆ ಮಾಡೋದು, ಅದರ ಮೂಲಕ SHGಗಳನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಮತ್ತು ಸಮಸ್ಯೆ ಏನು ಅಂತಂದರೆ ಅನ್ಈವನ್ ಕ್ವಾಲಿಟಿ ಅಕ್ರಾಸ್ ಸ್ಟೇಟ್ಸ್. ಒಂದು ರಾಜ್ಯದಲ್ಲಿ ಚೆನ್ನಾಗಿ ನಡೀತಾ ಇದೆ, ಇನ್ನೊಂದು ರಾಜ್ಯದಲ್ಲಿ ಗುಣಮಟ್ಟ ಅಷ್ಟೇನು ಚೆನ್ನಾಗಿಲ್ಲ. ಇನ್ನು ಡೇ NULM, ಇದರ ಬಗ್ಗೆ ನಿಮಗೆ ಹೋಮ್ವರ್ಕ್. ಏನು ಡೇ NULM ಅಂತಂದರೆ ಬೇಸಿಕ್ ಇದರ ಡೀಟೇಲ್ಸನ್ನು ತಿಳಿದಿಟ್ಕೊಳ್ಳಿ ಕಂಪ್ಲೀಟಾಗಿ. ಏನು ಕಂಪ್ಲೀಟಾಗಿ ಅಂತಂದರೆ 10 ಪೇಜ್ ನೋಡ್ತಾ ಇರೋದಲ್ಲ, ಇದರ ಆಬ್ಜೆಕ್ಟಿವ್ ಏನು, ಯಾರಿಗೋಸ್ಕರ ತಂದಿದ್ದಾರೆ, ಮತ್ತು ಈಗ ಹೇಗೆ ನಡೀತಾ ಇದೆ ಈ ಒಂದು ಯೋಜನೆ, ಏನಾದರೂ ಅಪ್ಡೇಟ್ಗಳಿದೆಯಾ ಅಂತ ನಿಮಗೆ ಹೋಮ್ವರ್ಕ್ ಇದೆ. ಡೇ NULM ಫುಲ್ ಫಾರ್ಮ್ ಎಲ್ಲ ನೋಡ್ಕೊಳ್ಳಿ.
ಇದು ಫೋಕಸ್ ಮಾಡಿರೋದು ಅರ್ಬನ್ SHGಗಳ ಮೇಲೆ, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಇದು ಮುಖ್ಯವಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಮೊದಲೇ ಹೇಳಿದ ಇನ್ನೊಂದು ಇನಿಷಿಯೇಟಿವ್ ಇದೆ. ಕಂಪನೀಸ್ ಆ್ಯಕ್ಟ್ನ ಅಡಿಯಲ್ಲಿ ಕೆಲವೊಂದು ಫರ್ಮ್ಗಳು ಏನು ಮಾಡಬೇಕು, 2% CSR ಫಂಡ್ ಸ್ಪೆಂಡ್ ಮಾಡಬೇಕು. ಅಂದರೆ ಅವರ ಪ್ರಾಫಿಟ್ನಲ್ಲಿ 2%ಅನ್ನು ಸಾಮಾಜಿಕ ವಿಷಯಗಳಿಗೆ, ಕೆಲಸಗಳಿಗೆ ಸ್ಪೆಂಡ್ ಮಾಡಬೇಕು. ಆವಾಗ ಕಾರ್ಪೊರೇಟ್ ಪಾರ್ಟಿಸಿಪೇಷನ್, ಒಂದು ಸಂಸ್ಥೆ ಅಥವಾ ಯಾವುದೋ ಒಂದು ಕಂಪನಿ ಸಮಾಜದ ಬೇರೆ ಬೇರೆ ಅಂಶಗಳ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ. ಯಾವುದೋ ಕಂಪನಿ ಒಂದು ಕಡೆ ಬಂದು ಸ್ಥಾಪನೆ ಆಯಿತು ಅಂತಂದರೆ ಅಷ್ಟು ಒಂದು ಕಾಡನ್ನು ಕಡ್ದಿರ್ತಾರೆ, ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅದರಿಂದ ಸಮಸ್ಯೆ ಆಗಬಹುದು, ಎಷ್ಟೋ ಜನನ ಸ್ಥಳಾಂತರ ಮಾಡಿರಬಹುದು, ಪರಿಸರ, ಸಮಾಜ, ಜನರ ಜೀವನ ಮತ್ತು ಅದಾದಮೇಲೆ ವಾತಾವರಣ ಎಲ್ಲದರ ಮೇಲೂ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಇದೆಲ್ಲದರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಆ ಸಂಸ್ಥೆ ಸಮಾಜಕ್ಕೇನು ವಾಪಸ್ ಕೊಡಲೇ ಇಲ್ಲ ಅಂತಂದರೆ ಹಾಗಾಗಬಾರ್ದು ಅಲ್ವಾ. ಸೊ ಸಂಸ್ಥೆಯಿಂದ ಸಮಾಜಕ್ಕೆ ಅಟ್ಲೀಸ್ಟ್ ಅವರ ಪ್ರಾಫಿಟ್ನಲ್ಲಿ 2% ಆದರೂ ಸ್ಪೆಂಡ್ ಮಾಡಬೇಕು ಅಂತ CSR ಇನಿಷಿಯೇಟಿವ್ ಇದೆ, ರೂಲ್ಸ್ ಇದೆ. ಅದರ ಅಂಡಿಯಲ್ಲಿ 2% ಸ್ಪೆಂಡ್ ಮಾಡ್ತಾರೆ. ಆದರೆ ಇಲ್ಲೇನು ಟೋಕನಿಸಮ್ ಅನ್ನುವಂಥ ಚಾಲೆಂಜ್ ಇದೆ. ಟೋಕನಿಸಮ್ ಅಂತಂದರೆ ಹೆಸರಿಗೋಸ್ಕರ ಮಾಡೋದಷ್ಟೇ. ಒಂದು ಇನಿಷಿಯೇಟಿವ್ ತಂದಿರೋದು, ಅದಕ್ಕೆ ಹಣ ಖರ್ಚು ಮಾಡಿದ್ದೇವೆ ಅಂತ ಹೇಳೋದು, ಆ್ಯಕ್ಚುಲಿ ಗ್ರೌಂಡ್ ಲೆವೆಲಲ್ಲಿ ಏನೂ ಬದಲಾವಣೆ ಆಗಿರೋದೇ ಇಲ್ಲ. ಮತ್ತು ಬ್ರ್ಯಾಂಡಿಂಗ್ ಓರಿಯೆಂಟೆಡ್ CSR ಕೆಲವೊಂದು ಇನಿಷಿಯೇಟಿವ್ಗಳನ್ನು ಮಾಡ್ತಾರೆ. ಯಾಕೆ ಮಾಡಿರ್ತಾರೆ ಅಂತಂದರೆ ಆ ಒಂದು ಇನಿಷಿಯೇಟಿವ್ ಮೂಲಕ ಆ ಒಂದು ಕಂಪನಿಗೆ ಹೆಸರು ಬರಲಿ, ಒಳ್ಳೆಯ ಉದ್ದೇಶ ಇಟ್ಕೊಂಡಿರೋದಿಲ್ಲ. ಇನ್ನು ಅರ್ಬನ್ ಕಾನ್ಸಂಟ್ರೇಷನ್, ಹೆಚ್ಚು ಹೆಚ್ಚು ಇಂಥ ಯೋಜನೆಗಳು, CSR ಇನಿಷಿಯೇಟಿವ್ಗಳನ್ನು ನಗರಗಳಲ್ಲಿ ಮಾಡ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಅಥವಾ ಬೇಕಾಗಿದ್ದಲ್ಲಿ ಅದು ತಲುಪ್ತಾ ಇಲ್ಲ. ಎಸ್, ಇದಾದಮೇಲೆ ಸೋಷಿಯಲ್ ಆಡಿಟ್ ಮೆಕ್ಯಾನಿಸಮ್ ಅಂದರೆ ಇದರ ಪರ್ಪಸ್ ಏನು, ಸಿಟಿಜನ್ ಲೆಡ್ ಅಕೌಂಟೆಬಿಲಿಟಿ. ನರೇಗಾ ಅಂತ ಒಂದು ಯೋಜನೆ, ನರೇಗಾ ಯೋಜನೆ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಗ್ರಾಮ್ಜಿ ಅಂತಂದರೆ ಏನು, ಅಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅದನ್ನು ಸಹ ನೋಡಿದ್ದೇವೆ. ಸೋಷಿಯಲ್ ಇಶ್ಯೂಸಲ್ಲಿ, ಸೋಷಿಯಲ್ ಜಸ್ಟಿಸಲ್ಲಿ. ಇಲ್ಲಿ ಸೋಷಿಯಲ್ ಆಡಿಟ್ ಮೆಕ್ಯಾನಿಸಮ್ ಅಂತಂದರೆ ನರೇಗಾ ಯೋಜನೆಯಲ್ಲಿ ಎಷ್ಟು ಹಣ ಯಾವುದಕ್ಕೆ ಖರ್ಚು ಮಾಡಿದ್ರು, ಯಾರ್ಯಾರು ಇದರ ಫಲಾನುಭವಿಗಳು, ಈ ರೀತಿಯ ಯೋಜನೆಯನ್ನು, ಅದರ ವಿವರಗಳನ್ನು ಎಲ್ಲರ ಮುಂದೆ ಪರಿಶೀಲಿಸೋದು, ಆ ರೀತಿ ಆಡಿಟ್ ಮಾಡೋದು. ಯಾಕೆ ಇದನ್ನು ಮಾಡೋದು ಅಂತಂದರೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇರಬೇಕು. ಮತ್ತು ರಿಡಕ್ಷನ್ ಅಲ್ವಾ. ಈಗ ಯೋಜನೆ ಬಂದಿರುತ್ತೆ, ಯಾರಿಗೆ ತಲುಪಬೇಕೋ ತಲುಪ್ತಾ ಇರಲ್ಲ, ಬೇಕಾಗಿರೋ ಕೆಲಸ ಆಗ್ತಾ ಇರಲ್ಲ. ಕಮ್ಯುನಿಟಿ ಮಾನಿಟರಿಂಗು ಸರಿಯಾಗಿ ಮಾಡಬೇಕು. ಇದು ಎಲ್ಲದಕ್ಕೋಸ್ಕರ ಸೋಷಿಯಲ್ ಆಡಿಟನ್ನು ಮಾಡ್ತಾರೆ. ಮೇಜರಾಗಿ ನರೇಗಾದಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಡಿಜಿಟಲ್ ಗವರ್ನೆನ್ಸ್ ರಿಫಾರ್ಮ್, ಇದರಲ್ಲಿ ಯಾವುದು ಬರುತ್ತೆ ಆಲ್ರೆಡಿ ನೋಡಿದ್ದೇವೆ. DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನೇರ ನಗದು ವರ್ಗಾವಣೆ, ಲೀಕೇಜ್ ಕಡಿಮೆ ಆಗುತ್ತೆ, ಮಧ್ಯವರ್ತಿಗಳಿರೋದಿಲ್ಲ. ಆಧಾರ್ ಇಂಟಿಗ್ರೇಟ್ ಮಾಡಿರೋದ್ರಿಂದ ಐಡೆಂಟಿಫಿಕೇಷನ್ ಅಲ್ವಾ, ನಮ್ಮ ಐಡೆಂಟಿಟಿ ವೆರಿಫೈ ಆಗುತ್ತೆ. ಜನಧನ್ ಅಕೌಂಟ್ ಮಾಡೋದ್ರ ಮೂಲಕ ಫಿನಾನ್ಷಿಯಲ್ ಇನ್ಕ್ಲೂಷನ್, ಎಲ್ಲರಿಗೂ ಬ್ಯಾಂಕಿಂಗ್ ಸೌಲಭ್ಯ ಸಿಗುತ್ತೆ. PFMS ಇದೇನು ಫುಲ್ ಫಾರ್ಮು ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. ಇದಿರೋದು ಯಾಕೆ ಅಂದರೆ ಟ್ರಾನ್ಸ್ಪರೆಂಟ್ ಫಂಡ್ ಟ್ರ್ಯಾಕಿಂಗ್, ಫಂಡನ್ನು ಯಾವ ರೀತಿ ಯುಟಿಲೈಸ್ ಮಾಡ್ತಾ ಇದ್ದಾರೆ, ಇದರ ಫುಲ್ ಫಾರ್ಮನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. PFMS ಏನಿರಬಹುದು. ಎಸ್, ನೆಕ್ಸ್ಟು ಕರೆಂಟ್ ಅಫೇರ್ಸ್ ಇಂಟಿಗ್ರೇಷನ್ನ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆನಾ. ಮುಂದಿನ ವಿಡಿಯೋ ಹೆಚ್ಚಾಗಿ ನಾಳೆ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.